ಫೋಟೋ ತೆಗೆದು ಬಿಡ್ತಾರಲ್ಲ ಎಲ್ಲಾರು. ಏನು ಆರೆಂಜ್ ಕಾಂಪಿಟೇಷನ್ ಇದೆಯಾ ನಮ್ಗೆ ಇವತ್ತು? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್, ಫಸ್ಟ್ ರೈಡ್ ಇವತ್ತು ನಂದು. ಅದು ಗ್ರೂಪ್ ರೈಡ್ ಆಗಿಬಿಟ್ಟಿದೆ. ಏನು ಸೀನ್ ಅಂತ ಗೊತ್ತಿಲ್ಲ, ನಡೀತಾ ಇದೆ. ಇನ್ನೇನು ಬ್ರೋ ಸಮಾಚಾರ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನೋ ಸ್ಟಿಕ್ಕರ್ ಅಂಟಿಸ್ಬಿಟ್ಟವ್ರೆ ಟೀಮ್ ARC ಅಂತ. ಅಪ್ಪ, ಇವಾಗ ಉಸಿರಾಡಂಗೆ ಆಯ್ತು ಗುರು. ಗ್ರೂಪ್ ರೈಡ್ ಒಂಥರ ಉಸಿರು ಕಟ್ಬಿಡುತ್ತೆ. ಹಂಗೆ ಇರ್ಬೇಕು, ಹಿಂಗೆ ಇರ್ಬೇಕು, ಇದೇ ಮಾಡ್ಬೇಕು, ಅದೇ ಮಾಡ್ಬೇಕು ಅಂದ್ಕೊಂಡು. ಬಟ್ ಟು ದಿ ಸೇಫ್ಟಿ ಪರ್ಪಸ್ ಕರೆಕ್ಟು. ಬಟ್ ಆದರೂ ನಮಗೆ ಸ್ವಲ್ಪ ಸೆಟ್ ಆಗಲ್ಲಪ್ಪ. ಓ, ಇಲ್ಲಿ ಯೂಟನಾ? ರೂಟ್ ಮ್ಯಾಪ್ ಕೇಳದೆ ಮರ್ತೋದ್ನಲ್ಲ ನಾನು. ಹೆಂಗೆ ಏನು ಗೊತ್ತಾಗಲಿಲ್ಲ. ಏನೇ ಹೇಳಿ, ಗಾಡಿ ಮಾತ್ರ ಕಮಿಟೆಡ್ ಪೊಸಿಷನ್ ಗುರು. ಈ ರೋಡ್ ದಾಟೋವರೆಗೂ ಸ್ವಲ್ಪ ಕಷ್ಟ. ನೈಸಲ್ಲಿ ಚಚ್ಬೋದು. ಬಟ್ ಮುಂದೆ ಹೋಗ್ತಾ ಇರೋರು ಅವ್ರು ಹೇಳೋದ್ರು ಒಂದಷ್ಟು ರೂಲ್ಸು, ಅದನ್ನು ಫಾಲೋ ಮಾಡಲೇಬೇಕು. ನಾವು ಒಬ್ರೊಬ್ಬರೇ ಇದ್ದಾಗ ಏನು ಬೇಕಾರ ಮಾಡ್ಬೋದು, ಹೆಂಗೆ ಬೇಕಾರ ಓಡಿಸ್ಬೋದು. ಬಟ್ ಗ್ರೂಪಲ್ಲಿ ಇದ್ದಾಗ ಆ ಗ್ರೂಪಿಗೆ ರೆಸ್ಪೆಕ್ಟ್ ಕೊಡಬೇಕು. ನೀನೇನಣ್ಣ ಆಚೆ ಹಾಕ್ಬಿಟ್ಟಿದ್ಯಾ? ಅಪ್ಪ, ಇವಾಗ ಖುಷಿ.
ಜಾಲಿ ಜಾಲಿ ಎಲ್ಲ ಜಾಲಿ. ಆ್ಯಕ್ಚುಲಿ ಗಾಡಿದು ಪ್ರಾಪರ್ ರಿವ್ಯೂ ಮಾಡ್ತೀನಿ, ಇನ್ನೂ ಕಾಲ ಕೂಡ ಬಂದಿಲ್ಲ. ಓ ಚಚ್ಬೋದಾ? ಓಕೆ ಓಕೆ. ಏನು ಬ್ಯೂಟಿಫುಲ್ ವ್ಯೂ ನೋಡಿ, ಫುಲ್ ಫಾಗಿ. ಹಿಂದೆಯಿಂದ ಟೇಲ್ ಲೈಟ್ಗಳು ಒಂಥರ ಬ್ಯಾಟ್ಮ್ಯಾನ್ ಸಿಂಬಲ್ ತರ ಕಾಣುತ್ತೆ. ವಾ, ಇವತ್ತು ಮಳೆ ಬರದೇ ಇದ್ರೆ ಸಾಕಪ್ಪ. ನನ್ನ ಗಾಡಿ ತಗೊಂಡೆ, ಗಾಡಿ ಡೆಲಿವರಿ ವಿಡಿಯೋನೂ ಹಾಕಿದೆ, ಅದಾದ್ಮೇಲೆ ರೈಡ್ ಮಾಡೋಣ ಅಂತೀನಿ, ಬರೀ ಮಳೆ ಗುರು. ಗಾಡಿ ತಗೊಂಡಿದ್ದು ಫ್ರೈಡೆ, ಸ್ಯಾಟರ್ಡೆ ಸಂಡೇ ಹುಡುಗರು ಪಾರ್ಟಿ ಕೊಡೋದ್ರಲ್ಲೇ ಹೊರಟೋಯ್ತು, ಅವತ್ತೂ ಆಗ್ಲಿಲ್ಲ. ಅದಾದ್ಮೇಲೆ ಮಂಡೇ ಟು ಫ್ರೈಡೆ ಕೆಲಸ, ಅದ್ರ ಮಧ್ಯ ಎದ್ದು ಬರೋದು ಮಾಡೋದು ಅವೆಲ್ಲಾನು ಆಗಲ್ಲ, ಅವತ್ತೂ ಮಾಡೋಕ್ಕಾಗಲಿಲ್ಲ. ಸ್ಯಾಟರ್ಡೆ ಬೆಳಗ್ಗೆ ಎದ್ಬಿಟ್ಟು ವಿಡಿಯೋ ಮಾಡೋಣ, ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿ ಮನೆ ಬಾಗಿಲು ಓಪನ್ ಮಾಡಿದ್ರೆ ಫುಲ್ಲು ಮಳೆ, ಅವಾಗ್ಲೂ ಆಗಲಿಲ್ಲ. ಸಂಡೇ ಬೆಳಗ್ಗೆ ಎದ್ದು ಓಕೆ ವಾತಾವರಣ ಚೆನ್ನಾಗಿದೆ, ರೋಡು ಟಫ್ ಇದೆ, ವೆದರ್ ಚೆನ್ನಾಗಿದೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ, ಮಳೆ ಬಂದ್ಬಿಡ್ತು, ಅವತ್ತೂ ಆಗಲಿಲ್ಲ. ಈ ಥರ ಸೀನ್ ಆದಾಗ ಎಲ್ಲಿಂದ ಅಂತ ಬ್ಲಾಗಿಂಗ್ ಮಾಡೋದು ಹೇಳಿ? ಟ್ರಾಕ್ಷನ್ ಕಂಟ್ರೋಲ್ ಏನಾದರೂ ಕಡಿಮೆ ಇಡಬೇಕಾ? ನಮ್ಮ ಟ್ರಾಕ್ಷನ್ ಕಂಟ್ರೋಲ್ 2 ಅಲ್ಲಿರಬೇಕು, 1 2 ಅಲ್ಲಿರ್ಬೇಕು. ಯಾರೋ 3 ಇಟ್ಬಿಡೋರು, ಯಾವ ಗಾಡಿ ಹತ್ತಿದ್ರು ಯಾರೋ ಗೊತ್ತಿಲ್ಲ, ನಾನು ನೋಡ್ಕೊಳ್ಳಿಲ್ಲ. ಏನಪ್ಪ ಅಣ್ಣ ತಮ್ಮಂದ್ರ? ಒಬ್ಬ ಎಲ್ ಬೋಲ್ಟು ವಿತೌಟ್ ಬೋಲ್ಟು. ನಾನು ಜಾಡ್ಸ್ ಓದಿಯಕ್ ಮುಂಚೆ ಇಲ್ಲಿಂದ ಓಡೋಗ್ಬಿಡು. ಇವಾಗ ಸ್ವಲ್ಪ ಜೋಶ್ ಬರ್ತಾ ಇದೆ ಗೈಸ್. ಏನೇ ಹೇಳಿ, ಇವತ್ತೊಂದು 20-25 ಗಾಡಿ ಇರ್ಬೋದೇನೋ ನಮ್ಮ ಹತ್ರ ಈ ಗ್ರೂಪಲ್ಲಿ. ಅದರಲ್ಲಿ ಒಂದು 5 ಗಾಡಿ ತೆಗೆದ್ಬಿಡಿ, ಎಲ್ಲ ಬಿಗ್ ಶಾಟು, ರಿಚ್ ಕಿಡ್ಸ್. ಇನ್ನು ಮಿಕ್ಕಿದ್ದೇನಿದೆ, ಪ್ರತಿ ಒಂದು ಗಾಡಿ ತೊಗೊಂಡಿರೋದ್ರ ಹಿಂದೇನೂ ಒಂದು ಸ್ಟೋರಿ ಇದೆ. ಒಬ್ರೊಬ್ರ ಹತ್ರನೂ ಕೇಳ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ಬ್ರೋ ನಾನು ಅದು ಮಾಡಿದೆ, ಬ್ರೋ ಇದು ಮಾಡಿದೆ, ಬ್ರೋ ನಾನು ಇದೆಲ್ಲ ಮಾಡಿ ಇಷ್ಟೆಲ್ಲ ದುಡ್ಡು ಮಾಡಿದ ಮೇಲೇ ನಾನು ಈ ಗಾಡಿ ತೊಗೊಂಡಿದ್ದು. ಏನೇನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ, ಪಾಪ ಎಷ್ಟೋ ಜನ ಪಾಪ ಅವ್ರು ಹಳೆ ಗಾಡಿ ಮಾರಿದ್ದಾರೆ, ಆಮೇಲೆ ಈ ಗಾಡಿ ತೊಗೊಂಡಿದ್ದಾರೆ. ದೇ ಆರ್ ಹ್ಯಾಪಿ ಫಾರ್ ಇಟ್. ನಿಜ ಹೇಳ್ತೀನಿ, ಅಪ್ಪನ ದುಡ್ಡಲ್ಲಿ ಗಾಡಿ ತೊಗೊಂಡು ಶೋಕಿ ಮಾಡಿ ಅವ್ರಿವ್ರ ಹತ್ರ ಮಚ್ಚ ನನ್ನ ಹತ್ರ ಅದಿದೆ, ನನ್ನ ಹತ್ರ ಇದಿದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಈ ಥರ ಕಷ್ಟಪಟ್ಟು ದುಡ್ದು ಸ್ವಂತ ಗಾಡಿ ತೊಗೊಳ್ಳೋದಿದೆಯಲ್ಲ, ಆ ಫೀಲೇ ಬೇರೆ. ಇವತ್ತು ಈ ಗ್ರೂಪಲ್ಲಿ ಎಷ್ಟು ಜನ ಹ್ಯಾಪಿ ಫೇಸಸ್ ನೋಡಿದೆ, ಅಷ್ಟು ಜನ ಫೇಸಲ್ಲೂ ಅವ್ರು ದುಡ್ದು ಗಾಡಿ ತೊಗೊಂಡು ಇವತ್ತು ರೈಡಿಗೆ ಬರ್ತಾ ಇರೋ ಒಂದು ಹ್ಯಾಪಿನೆಸ್ ನೋಡಿದೆ ಗೈಸ್ ಇವತ್ತು.
ಎಲ್ಲ ಬಂಡೆ ಕೊರೆದು ಅವ್ನು ಹಾಕೊಂಡು ರೋಡ್ ಹಾಕ್ಬಿಟ್ಟವ್ರೆ. ಏ ಬಾಯ್ಸ್ ಕಮಾನ್, ಜಾಲಿ ಜಾಲಿ. ಗೈಸ್, ನಾವು ಕಾಲೇಜಲ್ಲಿ ಓಡಾಡ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ರೆಗ್ಯುಲರ್ ವಿಸಿಟ್ ಆಗ್ತಿದ್ವಿ. ತಂದೆ ಕಾಪಾಡಪ್ಪ. ಆಂಜನೇಯ ದೇವಸ್ಥಾನ ಗೈಸ್. ಏನೇ ಹೇಳಿ ಇವತ್ತು ಡೇ ಅಂತೂ ಪೀಸ್ಫುಲ್ ಆಗಿದೆ ರೈಡ್ ಮಾಡೋದಕ್ಕೆ. ಪ್ಲಸ್ ಒಂದು ಅಷ್ಟೊಳ್ಳೆ ಫ್ರೆಂಡ್ಸ್ ಆದರು. ಒಂದು ಕಾಲದಲ್ಲಿ ರಾಯ್ ಎಲ್ಲ ಓಡಾಡ್ತಿದ್ದಿದ್ದು ರೋಡ್ಗಳು ಇವತ್ತು ಹೆಂಗಾಗಿದೆ ನೋಡಿ. 226 ಬಸ್ ಹತ್ತು ಹೋಗು. ಇನ್ನೊಂದು ಮಾಸ್ಟರ್ ಪ್ಲೇಸ್ ಒಂದಿದೆ. 4 ವರ್ಷ ಇಂಜಿನಿಯರಿಂಗ್ ಮಾಡಿದ್ವಿ ಗುರು. ಓಲ್ಡ್ ಡೇಸ್ ಆರ್ ಬೆಸ್ಟ್ ಡೇಸ್. ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದೆ. ಬಟ್ ರೋಡ್ ಅಂತೂ ಹಿಂಗೆ ಇದೆ ರೋಡಲ್ಲಿ. ಬಟ್ ಇಷ್ಟೊಂದು ಚೇಂಜ್ ಡೆವಲಪ್ಮೆಂಟ್, ಹೊಸ ರೋಡ್ ಆದಮೇಲೆ ಈ ರೋಡ್ನ ಮೂಸೋರೇ ಇಲ್ಲ ಬಿಡಿ. ಆ ಯೂನಿಫಾರ್ಮ್ ಹಾಕ್ಕೊಂಡು ಬುಕ್ಗಳು ಎತ್ಕೊಂಡು ನಾವು ಇಂಜಿನಿಯರಿಂಗ್ ಸ್ಕ್ಯಾನರ್ ಮೇಲೆ ಅಪ್ಪ ಪಾಸಾಗಿದ್ದು. ಬರೀ ಯಾವ ಟೆಕ್ಸ್ಟ್ ಬುಕ್ ಓದಲಿಲ್ಲ, ಏನೂ ಓದಲಿಲ್ಲ. ಸ್ಕ್ಯಾನರ್, ಕ್ವಶನ್, ಓಲ್ಡ್ ಇಯರ್ ಕ್ವಶನ್ ಪೇಪರ್. ದಟ್ ಈಸ್ ವಾಟ್ ಅವರ್ ಇಂಜಿನಿಯರಿಂಗ್ ಸ್ಟಡೀಸ್ ಮೆಟೀರಿಯಲ್ ವಾಸ್. ಗಿಣಿ ಅಂದ್ರೆ ಕಾವ್ ಕಾವ್ ಅಂತಲ್ಲ ಹತ್ತಾನೆ. ನವಿಲು ನೋಡಿ ಇಲ್ಲಿ ಬಂತು ಸ್ಪಾಟು. ಕರೆಕ್ಟು, ಇದೊಂದು ಸ್ಪಾಟು. ಆ್ಯಕ್ಚುಲಿ ಇಲ್ಲಿ ನಿಲ್ಲಿಸ್ತಾ ಇದ್ರು ಕಾಲೇಜ್ ಮುಂದೆ. ಫಸ್ಟು ಸ್ಟಾಪ್ ಸಿಗ್ತಾ ಇರಲಿಲ್ಲ. ಆಮೇಲೆ ಒಂದು ಉಗ್ರ ಹೋರಾಟ ಮಾಡಿ ಸ್ಟಾಪ್ ಸಿಕ್ಕಿದ್ದು. ಮನೆಗೆ ಹೋಗ್ಬೇಕಾದ್ರೆ ನಾನು ಅಲ್ಲಿಂದ ಅಲ್ಲಿಗೆ ನಡ್ಕೊಂಬರ್ತಿದ್ದೆ. ಹಿಂದೆಗಡೆ ಒಂದು ಸ್ಟಾಪ್ ಹೋಯಿತು, ಅಲ್ಲಿಗೆ ನಡ್ಕೊಂಬರ್ತಾ ಇದ್ದೆ. ಆಲ್ಡ್ ವರ್ಲ್ಡ್ ಮೆಮೊರೀಸ್. ಇಲ್ಲಿ ಒಳಗಡೆ ಒಂದು ಬಿರಿಯಾನಿ ಅಂಗಡಿ ಇದೆ. ನಾಟ್ ಸೋ ಬಿಗ್ ಬಟ್ ಟೇಸ್ಟ್ ಮಾತ್ರ ಮೈಂಡ್ ಬ್ಲೋಯಿಂಗ್. ಓ, ಇದು ಯಾವಾಗಾಯಿತು? ಆ್ಯಕ್ಚುಲಿ ಇನ್ನೊಂದು ಬೇಕರಿ ಇತ್ತು, ಒಂದು ಬಾರ್ ಇತ್ತು. ಓ, ಹೋಟೆಲ್ಸ್ ಎಲ್ಲ ಆಗ್ಬಿಟ್ಟಿದೆ. ಲಿಂಗಪ್ಪ ಸರ್, ಏನ್ರಿ ಇದು? ಹಾಂ ನೋಡಿ, ಬಸ್ ಈಗಲೂ ಸ್ಟಾಪ್ ಕೊಡ್ತಾಯಿತ್ತೆ. ಪರವಾಗಿಲ್ಲ, ಹೋರಾಟ ಮಾಡಿದ್ಕೂ ಅದೀಗಲೂ ಐತೆ. ನೋಡ್ರಪ್ಪ, ನಾನು ಉದ್ಧಾರ ಆಗಿದ್ದು ಕಾಲೇಜಿದು. ಉಮೇಶ್ ಅಣ್ಣನ ಅಂಗಡಿ ಅದು. ಅದು ಒಂಥರ ಇನ್ಸ್ಟಿಟ್ಯೂಷನ್ ನಮಗೆ. ಓಕೆ ಫ್ರೆಂಡ್, ಬಾಯ್. ಎಲ್ಲ ಓಲ್ಡ್ ಮೆಮೊರೀಸ್. ತುಂಬ ಫ್ರೆಂಡ್ಸ್ ತುಂಬ ಜ್ಞಾಪಕ ಆಗ್ತಾ ಇದ್ದಾರೆ. ರೈಡ್ ಮುಗಿಸಿದ ತಕ್ಷಣ ಎಲ್ಲರಿಗೂ ಮೆಸೇಜ್ ಮಾಡ್ತೀನಿ, ಎಲ್ಲಿದ್ದೀರೋ ಮಚ್ಚ ಅಂತ. ಸ್ವಲ್ಪ ಜನ ಅಂತೂ ಜೊತೆಲೇ ಇದ್ದಾರೆ, ಇನ್ನು ಸ್ವಲ್ಪ ಜನ ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಇದ್ದಾರೆ. ಇದು ನನ್ನ ಕಾಲೇಜ್ ಲೈಫ್ನಲ್ಲಿ ಮರೆಯೋಕ್ಕಾಗದೇ ಇರೋವಂಥ ಪ್ಲೇಸು, ಬಿಡದಿ ಬಸ್ ಸ್ಟ್ಯಾಂಡು. ಸೀಟು ಸಿಗ್ತಾ ಇರಲಿಲ್ಲ ಗುರು. ಇಲ್ಲಿ ಬಂದರೆ ಸೀಟ್ ಸಿಗ್ತಾಯಿತ್ತು. ಎಲ್ಲ ಬಂದು ಇಲ್ಲಿ ಗ್ಯಾದರ್ ಆಗಿ ಹೋಗ್ತಾ ಇದ್ವಿ. ಎಲ್ಲ ಗುಡ್ ಓಲ್ಡ್ ಮೆಮೊರೀಸ್. ನಿಮಗೆಲ್ಲ ಬಿಡದಿ ಅಂದಿದ ತಕ್ಷಣ ಬಿಡದಿ ತಟ್ಟೆ ಇಡ್ಲಿ ಮತ್ತು ನಿತ್ಯಾನಂದ ಅಂತ ನೆನಪಾದ್ರೆ, ನನಗೆ ಬಿಡದಿ ಅಂದಿದ ತಕ್ಷಣ ನಾನು ಕಾಲೇಜ್ ಲೈಫ್ ಗುರು. ಅವಾಗ ಹಿಂಗೆ ಬ್ಲಾಸ್ಟ್ ಮಾಡ್ತಾ ಇರ್ಬೇಕಿಲ್ಲ ಅಂದರೆ ಗಾಡಿಗೆ ಅವಮಾನ. ನೋಡ್ದ ಎಷ್ಟು ಹೊಟ್ಟೆ ಉರಿಸ್ತೀರೋ. ಯಾಕೋ ಅಳು ಬರಂಗಾಗ್ತಾರೆ. ಪ್ರೀತಿಗಿಂತ ನಂಬಿಕೆ ದೊಡ್ಡದು ಈ ದುನಿಯಾದಲ್ಲಿ. ಅದಿಲ್ಲ, ಎಲ್ಲ ತೀಟೆ ಕೆಲಸ. ಯಾಮಾದ್ರೆ ಹೊಡಿತಾರೆ,
ಓಡಿಸ್ಕೊಂಡವ್ನು ಯಾಕೆ ಅಂತ ಗೊತ್ತಾಗಲ್ಲ. ಈ ದುನಿಯಾದಲ್ಲಿ ನಿಯತ್ತಿಲ್ಲ, ನಿಯತ್ತು